ನಿಮ್ಮ ಪ್ರಶ್ನೆಗಳಿಗೆ ಆದಷ್ಟು ನಾನು ಪ್ರಯತ್ನದಲ್ಲಿ ಉತ್ತರ ಕೊಡ್ತೀನಿ. ಯಾಕೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕಮೆಂಟ್ಗಳು ಈ ಥರ ಸಮಸ್ಯೆಗಳೇ ಬರ್ತಾ ಇದ್ದಾವೆ. ಹಾಗಾಗಿ ನೀವು ಏನು ಕಮೆಂಟಲ್ಲಿ ಕಳಿಸಿರ್ತೀರ ವಿಡಿಯೋ ಮುಖಾಂತರ ನಿಮಗೆ ನಾನು ವಿಷಯ ತಿಳಿಸ್ತೀನಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್. 1 ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ 1 BHK ಫ್ಲ್ಯಾಟು ಏನು ನಿಮಗೆ ತೋರಿಸ್ತಾ ಇದ್ದೀನಿ. ಬೆಂಗಳೂರಿನಲ್ಲಿ ನಿರ್ಮಾಣ ಆಗ್ತಿರುವಂತಹ 1 BHK ಫ್ಲ್ಯಾಟು G+3 ಮತ್ತು S14 G+8ರಲ್ಲಿ ನಿರ್ಮಾಣ ಆಗ್ತಿರುವಂಥ ಫ್ಲ್ಯಾಟ್ಗಳು. ಫ್ರೆಂಡ್, ಇಲ್ಲಿ ಸಾಕಷ್ಟು ಜನ ಕೇಳ್ತಾಯಿದ್ರಿ, 1 BHK ಫ್ಲ್ಯಾಟು ನಾವು 50,000 ಕಟ್ಟಿದ್ವಿ, ನಮಗೆ ಇನ್ನೂ ಫ್ಲ್ಯಾಟ್ಗಳು ಅವೈಲೇಬಲ್ ಇಲ್ಲ ಅಂತ ತೋರಿಸ್ತಾ ಇದೆ. ಮುಂದೆ ಏನು ಮಾಡಬೇಕು ಅಂತಲೂ ಸಾಕಷ್ಟು ಜನ ಕಮೆಂಟಲ್ಲಿ ಕೇಳ್ತಾಯಿದ್ರೆ ನೋಡಿ. ಒಂದು ಸರಿ ನಿಮಗೆ ತಿಳಿಸೋದಿಷ್ಟೇ, ನೀವು ಯಾವ ಕೋಟದಲ್ಲಿ ಅರ್ಜಿ ಸಲ್ಲಿಸಿದ್ದೀರೋ ಅಂತ ಮೊದಲು ನೋಡ್ಕೊಳ್ಳಿ. ಈಗ ಸ್ಥಳೀಯವಾರಲ್ಲಿ ನೀವು ಅರ್ಜಿ ಸಲ್ಲಿಸಿದರೆ ನಿಮ್ಮ MLA ಹತ್ರ ಕಾಂಟ್ಯಾಕ್ಟ್ ಮಾಡಿ. ಸ್ಥಳೀಯವಾರಲ್ಲಿ ಅಂದರೆ ಆ ಪ್ರದೇಶದಲ್ಲಿ ನೀವೇನಾದ್ರು ವಾಸವಾಗಿದ್ದು ನೀವು ಅರ್ಜಿ ಸಲ್ಲಿಸಿದರೆ ನಿಮ್ಮ MLA ಆಫೀಸ್ ಹತ್ರ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ವಿವರ ನೀವು ತಗೊಬೋದಾಗುತ್ತೆ. ಅಲ್ಲೇನಾರ ಆ ಸ್ಥಳದಲ್ಲಿ ಖಾಲಿ ಇದ್ದರೆ ನಿಮಗೆ ಸಿಗುತ್ತೆ ಅಂತಲೇ ತಿಳಿಸ್ಬೋದು. ಆನ್ಲೈನಲ್ಲಿ ಏನಾರ ನೀವು ಅರ್ಜಿ ಸಲ್ಲಿಸಿದರೆ, ಅಂದರೆ ನೀವೇನಾರ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ನೇರವಾಗಿ ನಾವು ಬೆಂಗಳೂರಿನಲ್ಲೇ ಫ್ಲ್ಯಾಟ್ ಬುಕ್ ಮಾಡ್ಕೋಬೇಕು ಅಂತ ನೇರವಾಗಿ ಸಾರ್ವಜನಿಕರಲ್ಲಿ ಅರ್ಜಿ ಸಲ್ಲಿಸಿದರೆ ನೀವು ಒಂದು ಸ್ವಲ್ಪ ವೆಬ್ಸೈಟ್ ಸರ್ಚ್ ಮಾಡಿ. ಬುಕ್ಕಿಂಗ್ ಆಪ್ಷನಲ್ಲಿ ಹೋಗಿ ಸ್ವಲ್ಪ ಪ್ರತಿಯೊಂದು ಇಂಥ ಜಾಗ ಅಂತ ಹೇಳೋಕ್ಕಲ್ಲ, ನಮಗೆ ಪರ್ಟಿಕ್ಯುಲರಾಗಿ ಇದೇ ಜಾಗದಲ್ಲಿ ಬೇಕು ಅಂತ ಹೇಳೋಕ್ಕಲ್ಲ. ಯಾಕೆಂದರೆ ಸುಮಾರು 5 ವರ್ಷದಿಂದನೂ ಸಹ ಅರ್ಜಿ ಸಲ್ಲಿಸಿದ್ದಾರೆ, ಫ್ಲ್ಯಾಟ್ಗಳು ಬುಕ್ ಮಾಡ್ಕೊಂಡಿದ್ದಾರೆ. ಅಷ್ಟು ಜನ ಇನ್ನೂ ಸಿಕ್ಕಿಲ್ಲ ಅಂತ ವೆಯ್ಟಿಂಗ್ ಲಿಸ್ಟಲ್ಲಿದ್ದಾರೆ. ಇನ್ನೂ ಸ್ವಲ್ಪ ಜನ ಸ್ವಾಧೀನ ಪತ್ರ ಒಟ್ಟು ಸಹ ಅವ್ರಿಗೆ ವಾಸವಾಗಿ ಇಲ್ಲ. ಕರೆಂಟಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಈ ಥರ ಎಲ್ಲ ಇದ್ದಾವೆ. ಒಂದು ಸರಿ ನಿಮಗೆ ವಿಷಯ ತಿಳಿಸೋದೇನಪ್ಪ ಅಂದರೆ, ಸಾರ್ವಜನಿಕರ ನೀವು ಅರ್ಜಿ ಸಲ್ಲಿಸಿದರೆ ಬುಕ್ಕಿಂಗ್ ಆಪ್ಷನಲ್ಲಿ ಹೋಗಿ ಪ್ರತಿಯೊಂದು ಕ್ಷೇತ್ರ ಅಂಥದ್ದಲ್ಲ, ಅಲ್ಲಿ ಹೆಸರುಗಳು ತೋರಿಸ್ತಾ ಇರುತ್ತೆ. ಆ ಹೆಸರುಗಳಲ್ಲಿ ತೋರಿಸಿ ನಿಮಗೆ ಯಾವ್ದಾದ್ರು ಖಾಲಿ ಇದ್ದರೆ ನೀವು ಆಯ್ಕೆ ಮಾಡ್ಕೋಬೋದು. ಇಲ್ಲಾಂದರೆ ನಿಮಗೆ ಒಂದು ರೆಸಿಡೆನ್ಸಿ ವಸತಿ ನಿಮ್ಮ ಬೆಂಗಳೂರು ಅಡ್ರೆಸ್ ತೋರಿಸ್ತಾ ಇರ್ತೀನಿ, ಒಂದು ಸರಿ ಫೋನ್ ಕಾಲ್ ಮಾಡಿ ಅಥವಾ ನೇರವಾಗಿ ಆಫೀಸ್ ಹತ್ರ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಎಲ್ಲಿ ಖಾಲಿ ತೋರಿಸುತ್ತೆ ಅಲ್ಲಿ ನೀವು ತಗೊಬೋದು. ನಿಮಗೆ ಅಲ್ಲೂ ಸಹ ನೀವೇನೋ ಹೇಳಿಲ್ಲ ಅಂದರೆ ವೆಯ್ಟ್ ಮಾಡಬೇಕಾಗುತ್ತೆ, ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲ ನೀವು ನೇರವಾಗಿ ಆಫೀಸ್ ಹತ್ರನೇ ಹೋಗ್ಬೇಕಾಗುತ್ತೆ. ರೆಸಿಡೆನ್ಸಿ ವಸತಿ ಮೆಜೆಸ್ಟಿಕ್ ಏನು ಬರುತ್ತೆ ಕಾವೇರಿ ಭವನ, ಆ ಜಾಗಕ್ಕೆ ನೀವು ಹೋಗ್ಬೇಕಾಗುತ್ತೆ. ಫ್ರೆಂಡ್, ಇಷ್ಟು ನಿಮಗೆ ತಿಳಿಸ್ತೀನಿ. ನೀವು ಮೊದಲಿಗೆ ಅಪ್ಲಿಕೇಶನಲ್ಲಿ ಯಾವ ಸ್ಥಳೀಯವಾರು ಅಪ್ಲಿಕೇಶನ್ ಹಾಕಿದ್ರೆ ಸಾರ್ವಜನಿಕರು ಹಾಕಿದ್ದೀರ ನೋಡಿ. ಸಾರ್ವಜನಿಕರು ಹಾಕಿದರೆ ನೇರವಾಗಿ ರೆಸಿಡೆನ್ಸಿ ವಸತಿ ನಿಗಮಕ್ಕೆ ಭೇಟಿ ಮಾಡಿ ಅಂತ ಹೇಳ್ತೀನಿ. ಇಲ್ಲ ನೇರವಾಗಿ ಆನ್ಲೈನಲ್ಲಿ ಸರ್ಚ್ ಮಾಡಿ. ಇಲ್ಲ ನೀವು MLA ಕೋಟದಲ್ಲಿ ಅಂದರೆ ಸ್ಥಳೀಯವಾರು ಅರ್ಜಿ ಸಲ್ಲಿಸಿದರೆ ನಿಮ್ಮ ಕ್ಷೇತ್ರದ MLA ಆಫೀಸ್ ಹತ್ರ ಕಾಂಟ್ಯಾಕ್ಟ್ ಮಾಡಿ. ಇಂಥ ಕಡೆಯೇ ನಮಗೆ ಇದೇ ಕಡೆ ಬೇಕು ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ನೀವು ಸ್ವಲ್ಪ ಎಲ್ಲಿ ಖಾಲಿದ್ದಾವೆ ಅಲ್ಲಿ ತಗೊಬೇಕಾಗುತ್ತೆ. ನಾನು ನಿಮ್ಗೆ ತಿಳಿಸೋದಿಷ್ಟೇ, ಆದಷ್ಟು ನೀವು ಯಾವ ಕಡೆ ಅರ್ಜಿ ಸಲ್ಲಿಸಿದ್ರೆ ಅಲ್ಲಿ ವಿಚಾರಿಸೋದು ತುಂಬ ಒಳ್ಳೆಯದು ಅಂತ ನಿಮಗೆ ತಿಳಿಸ್ತೀನಿ. ಇತ್ತೀಚಿನ ದಿನಗಳಲ್ಲಿ ಕಾವೇರಿ ಭವನ ಏನು ವಿಸಿಟ್ ಇದೆ ವೆಯ್ಟ್ ಮಾಡಿ. ಸ್ವಲ್ಪ ನೀವು ಆದಷ್ಟು ಅಲ್ಲೇ ಹೋಗಿ ನೀವು ವಿಚಾರಿಸ್ಬೇಕಾಗುತ್ತೆ. ಅಮೌಂಟ್ 50,000 ಕಟ್ಟಿದ್ವಿ, ಈ ಥರ ಫ್ಲ್ಯಾಟ್ಗಳು ಖಾಲಿ ಇರೋ ಕಡೆ ನೋಡಿ ಸಹ ಅಂತ ನೀವು ಆಫೀಸಲ್ಲಿ ವಿಸಿಟ್ ಮಾಡಿ ಸ್ವಲ್ಪ ಕೇಳ್ಕೊಳ್ಳಿ ಅಂತ ನಿಮಗೆ ತಿಳಿಸ್ತೀನಿ. ಆ್ಯಂಡ್ ಇಷ್ಟು ನಿಮಗೆ ವಿಷಯ ತಿಳಿಸ್ತೀನಿ. ಇನ್ನೂ ಏನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಕ್ಕೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.